ಅಮೆರಿಕ ಮತ್ತೆ ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಸೇರಿ ಮುಸ್ಲಿಂ ದೇಶದ ವಿಷಯಗಳಲ್ಲೆಲ್ಲ ಇನ್ವಾಲ್ವ್ ಆಗ್ತಿತ್ತು. ಇದು ಅಲ್ಲಿದ್ದ ಟೆರರಿಸ್ಟ್ಗಳಿಗೆ ಇಷ್ಟ ಆಗಲಿಲ್ಲ. ಇದೇ ಕೋಪದಿಂದ ಆ ಟೆರರಿಸ್ಟ್ಗಳು ವೆಸ್ಟರ್ನ್ ಕಂಟ್ರೀಸ್ ಅಲ್ಲೆಲ್ಲ ತುಂಬಾ ಟೆರರಿಸ್ಟ್ ಅಟ್ಯಾಕ್ಗಳನ್ನು ನಡೆಸಿದ್ರು. ಅದರಲ್ಲೂ 9/11 ಅಟ್ಯಾಕ್ ಅಂತೂ ತುಂಬಾ ಭಯಾನಕವಾಗಿತ್ತು. ಇದನ್ನ ಕಂಡಂತ ಆ ಬಿಳಿ ಜನಗಳಿಗೆ ತುಂಬಾ ಭಯ ಆಯಿತು. ಇದೇನಿದು ಇವರು ಇಷ್ಟು ಕ್ರೂರವಾಗಿ ವರ್ತಿಸ್ತಾ ಇದ್ದಾರೆ ಅಂತ ಮುಸ್ಲಿಮರ ಮೇಲೆಲ್ಲ ತುಂಬಾ ಅಸಮಾಧಾನ ಉಂಟಾಯಿತು. ಇದೇ ಕಾರಣದಿಂದ 2005ರಲ್ಲಿ ಡೆನ್ಮಾರ್ಕ್ಗೆ ಸೇರಿದಂತ ಒಂದು ಪತ್ರಿಕೆ ಮೊಹಮ್ಮದ್ ಪೈಗಂಬರ್ನ ಟೆರರಿಸ್ಟ್ ರೀತಿ ಕಾರ್ಟೂನ್ ಅನ್ನ ಬರೆದು ಅವ್ರ ಪೇಪರ್ ಅಲ್ಲಿ ಪಬ್ಲಿಷ್ ಮಾಡಿಬಿಟ್ರು. ಅಷ್ಟೇ, ಇಡೀ ಪ್ರಪಂಚದಲ್ಲಿದ್ದಂತ ಕೋಟಿ ಕೋಟಿ ಮುಸ್ಲಿಮರೆಲ್ಲ ರಸ್ತೆಗೆ ಇಳಿದು ಪ್ರತಿಭಟನೆಗಳನ್ನ ಮಾಡಿ 250 ಜನರನ್ನ ಸಾಯಿಸಿ ತುಂಬಾ ದೊಡ್ಡ ರಾದ್ದ ಅಂತಾನೆ ಮಾಡಕ್ ಬಿಟ್ರು. ಇಲ್ಲಿಗೆ ಮುಗೀತಾ? ಇಲ್ಲ. ನೀವೇನ್ ಫ್ರೀಡಮ್ ಆಫ್ ಸ್ಪೀಚ್ ಅನ್ನ ಕ್ವಶನ್ ಮಾಡ್ತಾ ಇದ್ದೀರಾ? ನಾವು ನಮ್ಮ ಪತ್ರಿಕೆಯ ಒಗ್ಗಟ್ಟು ಏನಂತ ತೋರಿಸ್ತೀವಿ ಅಂತ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಇದ್ದಂತ ಒಂದಷ್ಟು ಪತ್ರಿಕೆಗಳು ಅವರು ಕೂಡ ಮೊಹಮ್ಮದ್ ಕಾರ್ಟೂನ್ ಅನ್ನ ಪಬ್ಲಿಷ್ ಮಾಡಿಬಿಟ್ರು. ಅದರಲ್ಲೂ ಫ್ರಾನ್ಸ್ಗೆ ಸೇರಿದಂತ ಚಾರ್ಲಿ ಎಬ್ಡೋ ಅನ್ನೋ ಮ್ಯಾಗಝಿನ್ ನ್ಯೂಡೆಗೆಲ್ಲ ಕಾರ್ಟೂನ್ಸ್ ಅನ್ನ ಪಬ್ಲಿಷ್ ಮಾಡಿಬಿಡ್ತು. ಇದೇ ವಿಷಯವಾಗಿ ಅವಾಗ ಟೆರರಿಸ್ಟ್ ಅಟ್ಯಾಕ್ಗಳು ನಡೀತಾ ಇದ್ರು ಕೂಡ ಅವ್ರು ತಲೆನೇ ಕೇಳಿಸ್ಕೊಳ್ದೆ ಮತ್ತೆ ಅವ್ರು ಪಬ್ಲಿಷ್ ಮಾಡ್ತಾನೆ ಇದ್ರು. ಇದು ಹಿಂಗಾಗಲ್ಲ, ಇವ್ರು ಬುದ್ಧಿ ಕಲಿಸ್ಬೇಕು ಅಂತ 2015ರಲ್ಲಿ 2 ಟೆರರಿಸ್ಟ್ಗಳು ಚಾರ್ಲಿ ಎಬ್ಡೋ ಆಫೀಸ್ಗೆ ನುಗ್ಗಿ ಅಲ್ಲಿ 12 ಜನರನ್ನು ಸಾಯಿಸೇ ಬಿಟ್ರು. ಇಷ್ಟಕ್ಕೆ ಮುಗಿದೆ ಫ್ರಾನ್ಸ್ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ ಅಟ್ಯಾಕ್ ಅಂತ. ಮುಂಬೈಯಲ್ಲಿ ಯಾವ ರೀತಿ ದಾಳಿ ನಡೀತೋ ಆ ರೀತಿ ಅಟ್ಯಾಕ್ ಮಾಡಿ 160 ಜನರನ್ನ ಬಲಿ ತಗೊಂಡು ಹೊಂಟೋದ್ರು. ಇನ್ನೊಂದು ದಿನ ಆದ್ರೆ ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದಂತ ಜನಗಳ ಮೇಲೆ ಕಾರ್ಗೋ ಟ್ರಕ್ ಅನ್ನು ಹತ್ತಿಸಿ 80 ಜನರನ್ನು ಬಲಿ ತಗೊಂಡ್ಬಿಟ್ರು. ಈ ರೀತಿ 2015-16 ಇಸ್ವಿನಲ್ಲಿನೇ ಸುಮಾರು 250 ಜನರನ್ನ ಈ ಟೆರರಿಸ್ಟ್ಗಳು ಬಲಿ ತಗೊಂಡಿದ್ದಾರೆ. ಇಷ್ಟಾದ್ರೂ ಈ ಫ್ರಾನ್ಸ್ಗೆ ಮತ್ತೆ ಆ ನ್ಯೂಸ್ ಪೇಪರ್ಗೆ ಅದೇನು ಬಂಡ ಧೈರ್ಯನೋ ಏನೋ ಈ ವರ್ಷ ಅಂದ್ರೆ ಈ ಸೆಪ್ಟೆಂಬರ್ 2ನೇ ತಾರೀಕು ಮತ್ತೆ ಆ ಕಾರ್ಟೂನ್ಸ್ ಅನ್ನ ಪಬ್ಲಿಷ್ ಮಾಡಿದೆ. ಇದರಿಂದ ರೊಚ್ಚಿಗೆದ್ದಂತ ಮುಸ್ಲಿಮರು ಬಾಯ್ಕಾಟ್ ಫ್ರೆಂಚ್ ಪ್ರಾಡಕ್ಟ್ಸ್ ಅಂತ ಬೀದಿಗಿಳಿದು ಪ್ರತಿಭಟನೆಗಳನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಕಾರ್ಟೂನ್ಸ್ ಅನ್ನ ಪಬ್ಲಿಷ್ ಮಾಡಿದ ಪತ್ರಿಕೆ ಮೇಲೆ ಯಾವುದೇ ಆಕ್ಷನ್ ಅನ್ನ ತಗೊಳ್ಳದೆ ಇಸ್ಲಾಂ ಇಡೀ ಪ್ರಪಂಚದಲ್ಲಿ ಕ್ರೈಸಿಸ್ ಅಲ್ಲಿದೆ ಅನ್ನೋ ಮಾತನ್ನೆಲ್ಲ ಹೇಳಿಬಿಟ್ಟ. ಈ ರೀತಿ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಮುಸ್ಲಿಮರನ್ನ ಮುಸ್ಲಿಮರನ್ನ ಮತ್ತಷ್ಟು ರೊಚ್ಚಿಗೇಳುವಾಗಿ ಮಾಡಿಬಿಡ್ತು. ಫ್ರಾನ್ಸ್ ನಲ್ಲಿ ಸ್ಯಾಮ್ಯುಯಲ್ ಪಾಟಿ ಅನ್ನೋ ಒಬ್ಬ ಹೈಸ್ಕೂಲ್ ಟೀಚರ್ ಇದ್ದ. ಈ ಟೀಚರ್ ಮಕ್ಕಳಿಗೆ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಪಾಠ ಮಾಡಬೇಕಾದ್ರೆ ಚಾರ್ಲಿ ಎಬ್ಡೋ ಪಬ್ಲಿಷ್ ಮಾಡಿದಂತ ಮೊಹಮ್ಮದ್ ಪೈಗಂಬರ್ನ ಕಾರ್ಟೂನ್ಸ್ ಅನ್ನ ತೋರಿಸ್ಬಿಟ್ಟ. ಈ ಕಾರ್ಟೂನ್ಸ್ ಅನ್ನ ತೋರಿಸೋದಕ್ಕಿಂತ ಮುಂಚೆ ಮುಸ್ಲಿಂ ಸ್ಟೂಡೆಂಟ್ಸ್ ಹೊರಗಡೆ ಹೋಗೋದು ಕೇಳಿದ್ದ. ಆದ್ರೆ ಅದರಲ್ಲಿ ಒಬ್ಬ ಹುಡುಗಿ ಮಾತ್ರ ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಆಟ ಹಿಡ್ಕೊಂಡು ಕೂತ್ಕೊಂಡ್ಲು. ಈ ಕಾರ್ಟೂನ್ ಅನ್ನು ನೋಡಿದಂತ ಆ ಹುಡುಗಿ ಆ ವಿಷಯನ ಅವ್ರ ಅಪ್ಪಗೆ ಹೇಳಿ ಆ ವಿಷಯನ ಅವರಪ್ಪ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಶೇರ್ ಮಾಡಿ ಆ ವಿಡಿಯೋ ಹೋಗಿ ಒಬ್ಬ 18 ವರ್ಷದ ಹುಡುಗನಿಗೆ ಸೇರಿ ಆ ಹುಡುಗ 30 ಸೆಂಟಿಮೀಟರ್ ಕತ್ತಿ ತಗೊಂಡ್ಬಂದು ಈ ಸ್ಯಾಮ್ಯುಯಲ್ ಪಾಟಿ ಅನ್ನೋ ಟೀಚರ್ನ ತಲೆನ ಕತ್ತರಿಸ್ಬಿಟ್ಟ. ಫ್ರೆಂಚ್ ಜನ ಫ್ರೀಡಮ್ ಆಫ್ ಸ್ಪೀಚ್ಗೆ ಎಷ್ಟು ಬೆಲೆ ಕೊಡ್ತಾರಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಬಗ್ಗೆ ಪಾಠ ಮಾಡ್ತಾ ಬಲಿದಾನ ನೀಡಿದ ಈ ಸ್ಯಾಮ್ಯುಯಲ್ ಪಾಟಿ ವ್ಯಕ್ತಿಗೆ ಬಹಳಷ್ಟು ಫ್ರೆಂಚ್ ಜನ ಬೀದಿಗೆ ಇಳಿದು ಗೌರವವನ್ನ ಸಮರ್ಪಣೆ ಮಾಡಿದ್ರು. ಸ್ವತಃ ಫ್ರಾನ್ಸ್ನ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಬಂದು ಈ ಸ್ಯಾಮ್ಯುಯಲ್ ಪಾಟಿ ವ್ಯಕ್ತಿಗೆ ಸಂತಾಪವನ್ನ ಸೂಚಿಸಿದ್ರು. ಇಷ್ಟಕ್ಕೆ ಸುಮ್ಮನಾಗ್ದ ಅಧ್ಯಕ್ಷ ಮಾತಾಡ್ತಾ ಹೇಳ್ತಾನೆ, ನಾವು ಫ್ರೀಡಮ್ ಆಫ್ ಸ್ಪೀಚ್ ಬಿಟ್ಕೊಡೋದಿಲ್ಲ, ಕಾರ್ಟೂನ್ಸ್ ಅನ್ನು ಬಿಟ್ಕೊಡೋದಿಲ್ಲ ಅಂತ. ಅಲ್ಲಿನ ಫ್ರೆಂಚ್ ಸರ್ಕಾರವೇ ಗವರ್ಮೆಂಟ್ ಬಿಲ್ಡಿಂಗ್ಸ್ ಮೇಲೆ ಪ್ರಾಫೆಟ್ ಮೊಹಮ್ಮದ್ನ ಕಾರ್ಟೂನ್ಸ್ ಅನ್ನ ಪ್ರೊಜೆಕ್ಟ್ ಮಾಡಿಬಿಡ್ತಾರೆ. ಇದರಿಂದ ಮುಸ್ಲಿಮರ ಕೋಪ ಮತ್ತಷ್ಟು ಜಾಸ್ತಿ ಆಯಿತು. ಅದರಲ್ಲೂ ಟರ್ಕಿಯ ಅಧ್ಯಕ್ಷ ಎರ್ಡೋಗನ್ ಅಂತೂ ಈ ಮ್ಯಾಕ್ರಾನ್ಗೆ ಮುಸ್ಲಿಂ ಅವ್ರ ಜೊತೆ ಏನ್ ಸಮಸ್ಯೆ ಇದೆ, ಇವನ್ಗೆ ಮೆಂಟಲ್ ಟ್ರೀಟ್ಮೆಂಟ್ ಬೇಕಾಗಿದೆ, ಬಾಯ್ಕಾಟ್ ಫ್ರೆಂಚ್ ಪ್ರಾಡಕ್ಟ್ಸ್ ಅಂತ ಘೋಷಣೆಯನ್ನ ಕೂಗ್ಬಿಟ್ಟ. ಒಬ್ಬ ಲೀಡರ್ ಕರೆ ಕೊಟ್ಟಿದ್ರಿಂದ ತುಂಬಾ ಮುಸ್ಲಿಮರು ತಮ್ಮ ಅಂಗಡಿಗಳಿಂದ ಫ್ರೆಂಚ್ ಪ್ರಾಡಕ್ಟ್ಸ್ನೆಲ್ಲ ತೆಗೆದುಹಾಕಿದ್ರು. ಪಾಕಿಸ್ತಾನ ಅಂತೂ ಅವಶ್ಯಕತೆಗೂ ಮೀರಿ ಓವರ್ ರಿಯಾಕ್ಷನ್ ಕೊಟ್ಬಿಡ್ತು. ಇಷ್ಟೆಲ್ಲ ಆದ್ರೂ ಕೂಡ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಸಾರಿನ ಕೇಳಿಲ್ಲ, ಮಣ್ಣು ಕೇಳಿಲ್ಲ. ಸುಮಾರು 3 ತಿಂಗಳು ಪ್ರತಿಭಟನೆ ಮಾಡಿದಂತ ಮುಸ್ಲಿಮರು ಈಗ ಪ್ರತಿಭಟನೆಗಳನ್ನ ನಿಲ್ಲಿಸಿದ್ದಾರೆ. ಮತ್ತಿನ್ಯಾವಾಗ ಇದು ಸ್ಫೋಟ ಆಗುತ್ತೋ ಹೇಳೋದಕ್ಕಾಗಲ್ಲ. ಏನಾದ್ರೂ ಆಗ್ಲಿ, ನಮ್ಮ ದೇಶದಲ್ಲಿ ನಾವು ಬದುಕೋದಕ್ಕಾಗ್ತಾ ಇಲ್ಲ, ನಮ್ಗೆ ನಿಮ್ಮ ದೇಶದಲ್ಲಿ ಜಾಗ ಕೊಡಿ ಅಂತೇಳಿ ಕೇಳ್ಕೊಂಡು ಹೋದಂತ ಮುಸ್ಲಿಮರು ಜಾಗ ಸಿಕ್ಕಿದ ಮೇಲೆ ಈಗ ಆ ದೇಶದ ಜನರ ತಲೆಯನ್ನು ಕತ್ತರಿಸೋದು ಎಷ್ಟು ಮಾತ್ರನೂ ಸರಿ ಇಲ್ಲ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟರ್ನ್ಯಾಷನಲ್ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ನಿಮ್ಗೆ ಏನಾದರೂ ಬೇಕು ಅಂತಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಧನ್ಯವಾದ.